ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಾಯಿಯಿಂದಾನೇ ಮಗಳ ಮರ್ಡರ್ ಆಗಿದೆ. ಕ್ಷುಲ್ಲಕ ಕಾರಣಕ್ಕೆ ತಾಯಿ ಮತ್ತು ಮಗಳ ನಡುವೆ ಜಗಳ ನಡೆಯಿತು. ಪಿಯು ರಿಸಲ್ಟ್ ವಿಚಾರವಾಗಿ ಜಗಳವಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಾಯಿಯಿಂದಾನೇ 18 ವರ್ಷದ ಮಗಳು ಸಾಹಿತಿ ಕೊಲೆಯಾಗಿದ್ದಾಳೆ. ಸಂಜೆ ಚಾಕುವಿನಿಂದ ಪರಸ್ಪರ ಇಬ್ರು ಇರಿದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಮಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ತಾಯಿ ಪ್ರಾಣಾಪಾಯದಿಂದ ಪಾರಾಗಿದ್ದು 60 ವರ್ಷದ ತಾಯಿ ಪದ್ಮಜಾಗೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಗಮನಿಸ್ತಾ ಇದ್ದೀರಿ ಸ್ಥಳದ ದೃಶ್ಯಗಳನ್ನ. ಒಂದ್ ಕಡೆ ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಮಗಳ ಸಾವಿಗೆ ಕಾರಣರಾದಂತಹ ತಾಯಿ ಪದ್ಮಜ, 60 ವರ್ಷದ ಪದ್ಮಜ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಶಾಸ್ತ್ರಿ ನಗರದಲ್ಲಿ 7:30 ಸುಮಾರಿಗೆ ಸಾಹಿತಿ ಎಂಬ 19 ವರ್ಷದ ಹುಡುಗಿಯ ಕೊಲೆ ವರದಿಯಾಗಿರ್ತದೆ. ಕೊಲೆ ಅವಳ ಮನೆಯಲ್ಲಿದ್ದು, ಮನೆಯಲ್ಲಿ ಅವಳು ತಾಯಿ ಇಬ್ಬರೇ ಇರ್ತಿದ್ದರು. ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗಿ ನಾವು ಒಬ್ರಿಗೊಬ್ಬರು ಹಲ್ಲೆ ಮಾಡ್ಕೊಂಡ್ವಿ ಅನ್ನೋದನ್ನ ಬಗ್ಗೆ ತಾಯಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋಕ್ಕೆ ಮುಂಚೆ ತಿಳಿಸಿರ್ತಾರೆ. ತಾಯಿ ಸದ್ಯ ಚಿಕಿತ್ಸೆ ಪಡಿತಾ ಇದ್ದು ಎಲ್ಲ ಆಯಾಮಗಳಲ್ಲಿ ಕೂಲಂಕುಷವಾಗಿ ತನಿಖೆ ಮುಂದುವರಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ, ತಾಯಿಯಿಂದಲೇ ಮಗಳ ಕೊಲೆಯಾಗಿದೆ. ಬಟ್ ಕೊಲೆ ಕಾರಣ ಏನು? ತಾಯಿ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಕಾರಣ ಏನು? ಪೊಲೀಸರಿಗೆ ಸದ್ಯ ಸ್ಥಳದಲ್ಲಿ ಪ್ರಾಥಮಿಕ ಮಾಹಿತಿ ಏನ್ ಲಭ್ಯವಾಗ್ತಾ ಇದೆ ಪ್ರಜ್ವಲ್? ವಿದ್ಯೇಶ್, ಇದೊಂದು ಕೌಟುಂಬಿಕ ಕಲಹಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಇಬ್ರು ಕೂಡ ಪರಸ್ಪರ ಚಾಕುವಿನಿಂದ ಇರಿದುಕೊಂಡಿದ್ದಾರೆ. ಸುಮಾರು 4 ಬಾರಿ ಪದ್ಮಜ ಮಕ್ಕಳಿಗೆ ಚಾಕುವನ್ನ ಇರಿದಿದ್ರೆ, ಮಗಳು ಕೂಡ ತಾಯಿಗೆ 4 ಬಾರಿ ಚಾಕುವನ್ನ ಇರಿದಿದ್ದಾರೆ ಅನ್ನುವಂತ ಒಂದು ಪ್ರಾಥಮಿಕ ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಇದು ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಶಾಸ್ತ್ರಿ ನಗರದಲ್ಲಿ ಘಟನೆ ನಡೆದಿದೆ. ಸಂಜೆ 7:30 ಸುಮಾರಿಗೆ ತಾಯಿ ಮತ್ತು ಮಗಳ ನಡುವೆ ಗಲಾಟೆ ಆಗಿದೆ ಅನ್ನುವಂತ ಒಂದು ಅಂಶ ಏನಿದೆ ಅದು ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ PUC ರಿಸಲ್ಟ್ ವಿಚಾರವಾಗಿ ಈ ಒಂದು ಜಗಳ ನಡೆದಿದೆ. ಸಾಹಿತಿ ಏನಿರ್ತಾಳೆ, ಆಕೆ PUC ನಲ್ಲಿ ಕಡಿಮೆ ರಿಸಲ್ಟ್ ಅನ್ನ ಪಡೆದುಕೊಂಡಿರ್ತಾಳೆ. ಅವಳು ಪಡ್ಕೊಂಡಿದ್ದಂತ ರಿಸಲ್ಟ್ ಏನಿರುತ್ತೆ ಅದು ತಾಯಿ ಪದ್ಮಜಾಗೆ ಯಾಕೋ ತೃಪ್ತಿ ತಂದಿರೋದಿಲ್ಲ. ಹಾಗಾಗಿ ಇಬ್ಬರ ನಡುವೆ ಕೂಡ ಸಾಕಷ್ಟು ಬಾರಿ ಗಲಾಟೆ ಆಗಿತ್ತು. ಅದೇ ರೀತಿ ಒಂದು ಗಲಾಟೆ ಇವತ್ತು ಕೂಡ ನಡೆದಿದೆ ಅನ್ನುವಂತ ಒಂದು ಶಂಕೆ ಏನಿದೆ ಅದು ವ್ಯಕ್ತವಾಗ್ತಾ ಇರುವಂತದ್ದು. PUC ರಿಸಲ್ಟ್ ನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೀತಾ ಅನ್ನುವಂತ ಒಂದು ಆಯಾಮದಲ್ಲಿಯೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಅನುಮಾನದ ಮೇಲೆ ಈ ಒಂದು ಪ್ರಕರಣವನ್ನ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮನೆಯಲ್ಲಿ ತಾಯಿ ಮತ್ತು ಮಗಳು ಇಬ್ಬರೇ ಇದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಪ್ರಸ್ತುತವಾಗಿ ಲಭ್ಯವಾಗ್ತಾ ಇರುವಂತದ್ದು. ಮನೆಯಲ್ಲಿ ಯಾರು ಕೂಡ ಇರ್ಲಿಲ್ಲ. ಮತ್ತೆ ಇವರ ಇಬ್ಬರ ಗಲಾಟೆ ಆಗಿದೆ. ಇಬ್ರು ಕೂಡ ಚಾಕುವನ್ನು ತೆಗೆದುಕೊಂಡಿದ್ದಾರೆ. ಪರಸ್ಪರ ಮೊದಲಿಗೆ ಮಾತಿಗೆ ಮಾತು ಬೆಳೆದ್ರೆ ಅನಂತರದಲ್ಲಿ ಪರಸ್ಪರ ಚುಚ್ಚಿಕೊಂಡಿದ್ದಾರೆ ಅನ್ನುವಂಥದ್ದೇ ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಸ್ಥಳದಲ್ಲೇ ಮಗಳು ಸಾಹಿತಿ ಮೃತಪಟ್ಟಿದ್ರೆ ಪದ್ಮಜಳನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಆದ್ರೆ ತಾಯಿ ಯಾವ ರೀತಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಸೊಕೋ ಟೀಮ್ ಆಗಿರ್ಬೋದು, FSL ಎಲ್ಲವೂ ಕೂಡ ಬಂದು ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸ್ಯಾಂಪಲ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬನಶಂಕರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಾಹಿತ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸಿಕೊಡ್ಬೇಕಾಗುತ್ತೆ. ಆ ಒಂದು ವರದಿ ಕೂಡ ಬರಬೇಕಾಗುತ್ತೆ. ಅನಂತರದಲ್ಲಿ ಪೊಲೀಸರಿಗೆ ಕೂಡ ಸಾಕಷ್ಟು ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಅಲ್ಲಿವರೆಗೂ ಕೂಡ ಪ್ರಾಥಮಿಕವಾಗಿ ಹಾಗಾದ್ರೆ PUC ರಿಸಲ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ನಡೀತಾ ಅನ್ನುವಂತ ಒಂದು ಶಂಕೆ ಏನಿದೆ ಅದರ ಮೇಲೆಯೇ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವಿದ್ಯೇಶ್, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.